ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನೀನಿರಲು ಜೊತೆಯಲ್ಲಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಧಾ ಮತ್ತು ಕೃಷ್ಣನ ಫ್ರೆಂಡು ಇಬ್ಬರೂ ಮಾತಾಡಿಕೊಂಡು ಅಲ್ಲಿ ಬಾವನ್ನ ಕೂಡ ಹಾಕಿದ್ದಾಳೆ, ಅಲ್ಲಿ ಹೋಗೋಣ ಬಾ ಅಂತೇಳಿ ಹೋಗಿರ್ತಾರೆ ಇಬ್ಬರೂ. ಆದರೆ ಅವರ ಕೃಷ್ಣನ ಅತ್ತಿಗೆ ಖತರ್ನಾಕ್ ಬುದ್ಧಿ ಮಾಡಿ ಜಿ ಪಿ ಎನ ಕೃಷ್ಣನ ಫ್ರೆಂಡ್ ಕಾರಿಗೆ ಅಳವಡಿಸ್ಬಿಟ್ಟಿರ್ತಾಳೆ. ಅವ್ರು ಯಾವ ರೂಟಲ್ಲಿ ಹೋಗ್ತಿದ್ದಾರೆ ಅನ್ನೋದು ಕರೆಕ್ಟಾಗಿ ಗೊತ್ತಾಗ್ತಾ ಇರುತ್ತೆ. ಈ ಸಿಚುವೇಶನ್ನ ಅವಳು ಇಟ್ಕೊಂಡು ಕೃಷ್ಣನಿಗೆ ಚಾಡಿ ಹೇಳ್ತಾಳೆ. ಅಲ್ಲಿ ಅವ್ರ ಭಾವ ಕೃಷ್ಣನ ಅಣ್ಣನ ಬೇರೆ ಕಡೆ ಎಸ್ಕೇಪ್ ಮಾಡಿಬಿಟ್ಟು ಅದು ಕಾಟೇಜ್ ಥರ ಮಾಡ್ಕೊಂಡಿದ್ರಲ್ಲ ಅವನ್ನ ಕೂಡೋಕೆ, ಅದಕ್ಕೆ ಬೆಂಕಿ ಇಟ್ಬಿಟ್ಟು ಎಲ್ಲ ಸುಟ್ಟಾಕ್ಬಿಟ್ಟಿದ್ದಾಳೆ. ಹೀಗೆ ಇವಳು ಖತರ್ನಾಕ್ ಬುದ್ಧಿನೇ ಜಾಸ್ತಿ. ಅದರಲ್ಲಿ ರಾಧನ್ನ ಸಿಕ್ಕಿಸಿ ಬಯಸಬೇಕು ಅನ್ನೋದು ಅವಳಿಗೆ ತುಂಬ ಇರುತ್ತೆ. ಕೃಷ್ಣಗೆ ಚಾಡಿ ಹೇಳಿ ರಾಧನ್ನ ಸಿಕ್ಕಿಸ್ಬೇಕು ಅಂತೇಳ್ಬಿಟ್ಟು ರಾಧಂಗೆ ಪಾಪ ಜಿ ಪಿ ಎ ಹೋಗೋ ಕಡೆನೇ ತೋರಿಸ್ಬಿಡ್ತಾಳೆ. ಆಮೇಲೆ ಅವನು ಅದೇ ಕಡೆ ಹುಡ್ಕೊಂಡು ಬರ್ತಾನೆ. ಇವ್ರು ಹೋಗಿ ಇಳಿದಿದ್ದಕ್ಕೂ ಅವನು ಬರೋದಕ್ಕೂ ಕರೆಕ್ಟಾಗುತ್ತೆ. ಇಲ್ಲಿ ಮನೆಯೇ ಇಲ್ವಲ್ಲ, ಹೋಗ್ಬಿಟ್ಟಿದೆಯಲ್ಲ ಮನೆ, ಬಾವನ ಎತ್ತಲೆ ಕರ್ಕೊಂಡು ಹೋದ್ಲು ಹಂಗಾದ್ರೆ ಅಂತೇಳ್ಬಿಟ್ಟು ತುಂಬ ಟೆನ್ಷನಿಂದ ಅವಳು ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವ್ನು ಬಂದು ಕಾರಲ್ಲಿ ಇಳಿತಾನೆ. ಆವಾಗ ತಬ್ಬಿಬ್ಬಾಗ್ಬಿಡ್ತಾರೆ. ನಾವು ವಿಷಯನೇ ಹೇಳಿಲ್ಲ, ನಾವು ಟ್ರಿಪ್ ಹೋಗ್ತೀವಿ ಅಂತ ಬಂದಿದ್ದು ಮಂಗಳೂರು, ಆದರೆ ಕೃಷ್ಣಗೆ ಹೆಂಗೆ ಗೊತ್ತಾಯಿತು ಅಂತ ಇವರೇ ನಾವು ಬಂದಿದ್ದು ಹಿಂಗೆ, ನಾವು ಬಂದಿದ್ದು ಹಂಗೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವನ ಫ್ರೆಂಡು ಹಂಗಲ್ಲ ಕೃಷ್ಣ ಹಿಂಗೆ, ಹಂಗಲ್ಲ ಕೃಷ್ಣ ಹಿಂಗೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕೊಟ್ಟೇ ಬಿಡ್ತಾನೆ ಕೆನ್ನೆಗೆ ಎತ್ತಿ ಒಂದು ಏಟು. ಇಂಥ ಮೋಸ ಎಷ್ಟು ದಿನದಿಂದ ಮಾಡಬೇಕು ಅಂತ ಇದ್ದೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಕಡೆ ಊರ್ಮಿಳ ಇವ್ರಿಗೆಲ್ಲ ಸ್ಟೋರಿ ಹೇಳ್ಕೊಂಡು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿಬಿಟ್ರಿ ಅಕ್ಕ, ಕೃಷ್ಣಪ್ಪನ ನಂಬಿಸೇ ಬಿಟ್ರಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆಮೇಲೆ ಅವರಿಬ್ಬರು ಅಡುಗೆಯವರು ಭಾಳ ಚೆನ್ನಾಗಿ ಇದು ಮಾಡ್ತಿರ್ತಾರೆ. ಇವ್ರಿಗೆ ಸಪೋರ್ಟ್ ಮಾಡಿಕೊಂಡು ಊರ್ಮಿಳಗೆ ಸಪೋರ್ಟ್ ಮಾಡಿಕೊಂಡು ನಗ್ತಾ ಇರ್ತಾರೆ. ಮತ್ತು ಊರ್ಮಿಳ ತಂಗಿ ಕೂಡ ಅವಳು ಸಪೋರ್ಟ್ ಮಾಡ್ಕೊಂಡು ನಗ್ತಾ ಇರ್ತಾಳೆ. ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಇಲ್ಲಿ ನಗ್ತಾ ಇರ್ತಾರೆ. ಆದರೆ ಕೃಷ್ಣನಿಗೆ ಇವರು ತುಂಬ ಖುಷಿ ಪಡ್ತಿರ್ತಾರೆ. ಆಮೇಲೆ ಊರ್ಮಿಳ ಹೇಳ್ತಾಳೆ, ನನ್ನ ಬಟ್ಟೆ ಪ್ಯಾಕ್ ಮಾಡು ಬೇಗ, ನಾನು ಹೋಗ್ಬಿಡ್ತೀವಿ, ನಾವು ಇಲ್ಲಿರಲ್ಲ, ನಾನು ಹೋಗ್ತೀನಿ, ನನ್ನ ಜೊತೆ ಬರೋರು ಯಾರಿದ್ರೆ ಇಷ್ಟ ಇದ್ದರೆ ಬರ್ಬೋದು ಅಂತ. ಏಕೆ ಸಿಕ್ಕಾಕೊಬಿಟ್ಟಿರ್ತಾಳಲ್ಲ ಹಂಗಾಗಿ. ಆಮೇಲೆ ಅಲ್ಲಿ ಅವನು ಏನೇ ಕನ್ವಿನ್ಸ್ ಮಾಡಿದ್ರು ನಮ್ಮ ಅತ್ತಿಗೆ ಮೇಲೆ ಚಾಡಿ ಹೇಳ್ಬೇಡಿ, ನಮ್ಮ ಅತ್ತಿಗೆ ದೇವತೆ ಅಂತವಳು, ನಮ್ಮ ಅತ್ತಿಗೆ ಮೇಲೆ ಚಾಡಿ ಹೇಳ್ಬೇಡಿ ಅಂತೇಳಿ ರಾಧಂಗೂ ಬೈತಾನೆ, ಅವನಿಗೂ ಫ್ರೆಂಡಿಗೂ ಬೈತಾನೆ. ಹಂಗಾಗಿ ಅವ್ರ ಫ್ರೆಂಡಿಗೆ ಬೈಯೋದೇನು ಹೊಡೆದೇ ಹಾಕ್ತಾನೆ, ಚೆನ್ನಾಗೆ ಹೊಡೆದು ಬಿಡ್ತಾನೆ ಫ್ರೆಂಡಿಗೆ. ಆಮೇಲೆ ಸರಿ ನೀನು ಫಸ್ಟ್ ಕೇಳು ಕೃಷ್ಣ, ನಿಮ್ಮ ಅತ್ತಿಗೆ ಮೋಸ ಮಾಡ್ತಿದ್ದಾಳೆ, ನಿಂಗೆ ಗೊತ್ತಾಗ್ತಿಲ್ಲ, ಪ್ರತಿಯೊಂದು ವಿಷಯದಲ್ಲೂ ಮೋಸ ಮಾಡ್ತಿದ್ದಾಳೆ ಕಣೋ, ನಿಂಗೆ ಗೊತ್ತಾಗ್ತಿಲ್ಲ ಅಂತ ಎಷ್ಟು ಹೇಳ್ತಾನೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ರಾಧನು ಇವರೇ ಕೇಳಿ, ನನ್ನ ಮಾತನ್ನು ಕೇಳಿ ಇವರೇ, ನಾನು ಹೇಳ್ತಿರೋದು ನಿಜ, ಭಾವನ ಇಲ್ಲಿ ಕೂಡ ಹಾಕಿದ್ರು, ಅದು ನನಗೆ ವೀಡಿಯೋದಲ್ಲೂ ತೋರಿಸಿದ್ರು, ನಾನು ಇಲ್ಲಿ ಬರೋ ಹೊತ್ತಿಗೆ ಈ ಸೆಡ್ಡನ್ನೇ ಸುಟ್ಟಾಕ್ಬಿಟ್ಟಿದ್ರು, ಅದಕ್ಕೆ ಹೇಳಿದರು ಅಲ್ಲಿ ಸೆಡ್ಡು ಸುಡಬೇಕು, ಅದನ್ನು ಅದು ಬೇಕಾಗಿಲ್ಲ, ವೇಸ್ಟು ಅಂತೇಳಿ ನಾನು ಸುಡೋಣ ಅಂತಲೇ ಇದ್ದೆ, ಅವರೇ ಮಾಡಿಸಿದಾರಲ್ಲ ಒಳ್ಳೆಯದಾಯಿತು ಅಂತ. ಇಲ್ಲಿ ಈ ಟಾರ್ಗೆಟ್ಟು ರಾಧನೆ, ರಾಧನ ಮನೆಯಿಂದ ಆಚೆ ಓಡಿಸ್ಬೇಕು ಅನ್ನೋದು ಒಂದಿದೆ. ಹಂಗಾಗಿ ರಾಧನೆ ಟಾರ್ಗೆಟ್ ಆಗಿಬಿಟ್ಟಿದ್ದಾಳೆ. ಈ ಸಿಚುವೇಷನಲ್ಲಿ ಕೃಷ್ಣ ಅತ್ತಿಗೆ ಮಾತನ್ನು ನಂಬ್ತಾನೆ, ರಾಧನ ಮಾತನ್ನು ನಂಬ್ತಾನೆ ಕಡಿಮೆ. ಹಂಗಾಗಿ ಕೃಷ್ಣನಿಗೆ ಇವಾಗ ವಿಷಯ ಗೊತ್ತಾಯ್ತಲ್ಲ ಅಂತ ಹೇಳ್ಬಿಟ್ಟು ಇವಳು ಊರ್ಮಿಳ ಏನು ಮಾಡ್ತಾಳೆ, ಬಟ್ಟೆ ಪ್ಯಾಕಿಂಗ್ ಮಾಡಿಕೊಂಡು ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಬರೋರು ಇದ್ದರೆ ಯಾರಾದರೂ ಬರ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಇವರು ಇನ್ನೂ ಯಾರು ನಾವು ಬರ್ತೀವಿ ಅಂತ ಹೇಳಿಲ್ಲ. ಆದರೆ ಇವನು ಇವಾಗ ಕರ್ಕೊಂಡು ಆ ಕಾರ್ನ ಅಲ್ಲೇ ಬಿಟ್ಬಿಟ್ರು, ಜಿ ಪಿ ಎಲ್ ಓಡಿಸಿರೋ ಕಾರ್ನ ಅಲ್ಲೇ ಬಿಟ್ಬಿಟ್ರು. ಬೇರೆ ಕಾರಲ್ಲಿ ಇವರಿಬ್ಬರನ್ನ ಕೂರಿಸ್ಕೊಂಡು ಬರ್ತಾಯಿದ್ದಾನೆ ಆ ಕೃಷ್ಣನ ಕಾರಲ್ಲಿ. ಆದರೆ ಎಲ್ಲಿಗೆ ಕರ್ಕೊಂಡು ಬರ್ತಾಯಿದ್ದೀರಾ ಅಂತ ಕೇಳ್ತಾವ್ರೆ, ಏನು ಹೇಳ್ತಾ ಇಲ್ಲ, ಎಲ್ಲಿಗೆ ಅಂತಲೂ ಹೇಳ್ತಾ ಇಲ್ಲ. ಸಿಟ್ಟಲ್ಲಿದ್ದಾನೆ, ಕರ್ಕೊಂಬರ್ತಾಯಿದ್ದಾನೆ. ಹಾಗಾಗಿ ವಿಷಯ ಇನ್ನೂ ಅಲ್ಲಿವರೆಗೆ ಗೊತ್ತಾಗಿಲ್ಲ. ಇಲ್ಲಿ ಚಾಲೆಂಜ್ ಮಾಡಿರ್ತಾಳೆ, ನನ್ನನ್ನು ಯಾವ ಕಾರಣಕ್ಕೂ ಕಂಡುಹಿಡಿಯೋಕ್ಕಾಗಲ್ಲ,
ರಾಧಾ, ನೀನು ನಿನ್ನ ಗಂಡ ಕೃಷ್ಣ ಯಾರೇ ಆದ್ರೂ ನಾನು ಮುಂದೆ ಏನು ಮಾಡ್ತೀನಿ ಅನ್ನೋದನ್ನು ನೀವು ಊಹೆ ಮಾಡೋಕ್ಕೂ ಸಾಧ್ಯವೇ ಇಲ್ಲ, ನನ್ನ ಕಂಡುಹಿಡಿಯೋಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟಿರ್ತಾಳೆ. ನಾನು ಕಂಡುಹಿಡಿತೀನಿ ಬಿಡಿ ಅಕ್ಕ, ನೀವೇನು ಯೋಚನೆ ಮಾಡಬೇಡಿ, ನನಗೆ ಗೊತ್ತಾಗುತ್ತೆ, ನಾನು ಕಂಡುಹಿಡಿತೀನಿ, ಸಾಧ್ಯವೇ ಇಲ್ಲ, ಚಾಲೆಂಜ್ ಮಾಡ್ತೀಯ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.